ತಾಲೂಕಿನಗರ ಕ್ಷೇತ್ರದ ಸುಬ್ಬಯ್ಯನ ಪಾಳ್ಯ ವಾರ್ಡಿನಲ್ಲಿ ಉಚಿತ ಕೊಳವೆ ಬಾವಿ ಕೊರೆಸಲು ಇಂಧನ ಸಚಿವರಾದ ಕೆಜೆ ಜಾರ್ಜ್ ರವರ ಮಾರ್ಗದರ್ಶನದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ಸಚಿವರು ಪಾದಯಾತ್ರೆಯ ಮೂಲಕ ವಾರ್ಡಿಗೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ನೀರಿನ ಸಮಸ್ಯೆಯ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿದರು. ಸಮಸ್ಯೆಯನ್ನು ಆಲಿಸಿದ ಸಚಿವರು ಕೂಡಲೇ ನೀರಿನ ವ್ಯವಸ್ಥೆ ಮಾಡುವಂತೆ ಸ್ಥಳೀಯ ನಾಯಕರಿಗೆ ತಿಳಿಸಿದರು. ಇಂದು ಬೋರ್ವೆಲ್ ಕೊರೆಸಲು ಭೂಮಿ ಪೂಜೆ ನೆರವೇರಿಸಿರುವುದು ಸ್ಥಳೀಯ ನಾಗರಿಕರಲ್ಲಿ ಸಂತಸ ತಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಾಗರಿಕರು ನೀರಿನ ಸಮಸ್ಯೆಯನ್ನು ನೀಗಿಸಿದ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಾರ್ಡ್ ಅಧ್ಯಕ್ಷರಾದ ಸಿದ್ಧಾರ್ಥ್, ರಾಜ, ಆರ್ಮುಘಂ, ಮೋಹನ್ ಮತ್ತು ಕನ್ನಡ ಹೋರಾಟಗಾರರಾದ ಮುರಳೀಧರ್ ನುಡಿದಂತೆ ನಡೆಯುವ ಸಚಿವರು ನಮ್ಮ ಜಾರ್ಜ್ ರವರು ಸಾರ್ವಜನಿಕರ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ದೃಷ್ಟಿಯಿಂದ ತಮ್ಮ ಸ್ವಂತ ಹಣದಿಂದ ಬೋರ್ವೆಲ್ ಕೊರೆಸುತ್ತಿರುವುದಕ್ಕೆ ಸಾರ್ವಜನಿಕರ ಪರವಾಗಿ ಜಾರ್ಜ್ ರವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮೊನ್ನೆ ಜಾರ್ಜ್ ಆಫೀಸ್ ಹತ್ರ ಹೋಗಿ ಸಾರ್ ಕೇಳಿ ಬಂದಿದ್ದೀವಿ ಎಲ್ಲರೂ. ಇವತ್ತಿನ ಹೊಸ ಬೋರ್ಡ್ ಹಾಕ್ಸ್ತಾರೆ. ಕಾಂಗ್ರೆಸ್ ಆಫೀಸ್ಗೆ ಜಾರ್ಜ್ ಸಾರ್ಗೆ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ 4-5 ತಿಂಗಳಿಂದ ಹೊಡಿತೀವಿ. ಲೋಡ್ಗಳು ಎಷ್ಟು ಹೊಡ್ಸ್ಕೊಟ್ರು ಹೋಗಿದ್ರಿ ನಾವು ಆಫೀಸ್ ಹತ್ರ ಎಲ್ಲ ಎಷ್ಟು ಸಾರಿ ಹೋಗಿ ಬಂದಿದ್ದೀವಿ. ನೀರಿಗೋಸ್ಕರ 6 ತಿಂಗಳಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಎಷ್ಟೋ ಲೋಡ್ ನಾವು ಓಡಿಸಿದ್ದೀವಿ. ನಾವು ಕಾಂಗ್ರೆಸ್ ಆಫೀಸ್ ಹತ್ರ ಹೋಗಿ ಜಾರ್ಜ್ ಸರ್ ಹತ್ರ ಹೋಗಿ ನಾವು ಅವ್ರ ಸಮೇತ ನಮಗೆ ಬೋರ್ ಹಾಕೋಕ್ಕೆ ಇವಾಗ ಒಳ್ಳೆ ಅವಕಾಶ ಸಿಕ್ತು. ನಾವು ಎಲ್ಲ ಆಫೀಸ್ಗೂ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ನಮ್ಗೆ ಇವಾಗ ಜಾರ್ಜ್ ಆ ಸಾರ್ ಹೇಗೋ ನಮ್ಮ ಮಾತು ಕೇಳಿ ಹಿಂಗೆ ನಮ್ಗೆ ಒಂದು ಬೋರ್ ಹಾಕ್ಸಿದ್ದಾರೆ, ಅನುಕೂಲ ಮಾಡಿಸಿದ್ದಾರೆ. ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ರಾಜಾ ಸಾರು, ಸಿದ್ದು ಸಾರು, ನಾರಾಯಣಪ್ಪ ಸಾರು ಅವರಿಂದನೇ ನಮ್ಗೆ ಒಳ್ಳೇದಾಗ್ತಾ ಇದೆ. ಇವಾಗ ಬೇರೆ ತುಂಬ ಕಷ್ಟ ಆಗಿದೆ. ಇವಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಅವರೆಲ್ಲರಿಗೂ ನಮಸ್ಕಾರ. 4 ತಿಂಗಳಿಂದ ನೀರು ತೊಂದರೆ ಇತ್ತು. ಈ ಬಿಸಿಲುಗಾಲ ಜಾಸ್ತಿ ಇದ್ದಾಗಿದ್ದ. ಇದಕ್ಕೆ ಮುಂಚೆ ನೀರು ತೊಂದರೆ ಇದ್ದಿಲ್ಲ. ಈ ಬಿಸಿಲುಗಾಲ ಜಾಸ್ತಿಯಿಂದ ನೀರು ತೊಂದರೆ ಇರೋದ್ರಿಂದ ಜನಗಳೆಲ್ಲ ಬಂದು ಸಾಹೇಬ್ರ ಹತ್ರ ಕೇಳಿದ್ದಾರೆ ಬೋರ್ವೆಲ್ ಬೇಕಂತ. ಕೇಳಿ 2-3 ದಿವಸಕ್ಕೆ ನಮ್ಮ ಜಾರ್ಜ್ ಸಾಹೇಬರು ಬೋರ್ವೆಲ್ಲನ್ನು ಇವಾಗ ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ಮೇಲೆ ಇಲ್ಲಿ ನೀರು ಸಮಸ್ಯೆ ಬಗೆಹರಿಯುತ್ತೆ ಅಂತ ಜಾರ್ಜ್ ಸರ್ಗೆ ಸರ್ ನಮಸ್ಕಾರ ಸರ್. ನಾವು ಎಲೆಕ್ಷನ್ ಟೈಮ್ನಲ್ಲಿ ಬೀದಿ ಹೋಗಿ ಜನರ ಹತ್ರ ಓಟ್ ಕೇಳುವಾಗ ಎಲ್ಲರೂ ನಮಗೆ ನೀರಿನ ಸಮಸ್ಯೆ ತುಂಬ ಕಷ್ಟ ಇದೆ. ಅದು ಈ ಆಂಧ್ರ ಕಾಲದಲ್ಲಿ ಯಾವಾಗ ಬಂದರೂ ನೀರಿನ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು. ನಾವು ಎಲ್ಲರೂ ಲೀಡ್ರ್ಗಳೆಲ್ಲ ಸಾಹೇಬ್ರ ಹತ್ರ ಮನವಿ ಮಾಡಿದ್ರೆ ಅದೇ ಥರ ಸಾಹೇಬ್ರು ನಮಗೆ ಬೋರ್ವೆಲ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ಒಳ್ಳೆಯದಾಗ್ತಿದೆ. ಅದರಿಂದ ಸಾಹೇಬ್ರಿಗೆ ಥ್ಯಾಂಕ್ಸ್. ಬೋರ್ವೆಲ್ಗಳನ್ನ ಹಾಕಿಕೊಟ್ಟಿದ್ದೀವಿ. ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮೆಲ್ಲರ ನಾಯಕರಾದ ಶ್ರೀ ಜಾರ್ಜ್ ಸಾಹೇಬ್ರವರು ಪ್ರತಿಯೊಂದು ಪ್ರಾಬ್ಲಮ್ಗೂ ಅವರು ಸ್ಪಂದಿಸಿ ನಮಗೆ ಎಲ್ಲ ಕಡೆ ಬೋರ್ವೆಲ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತದೆ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲೇ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಇದೇ ರಸ್ತೆಯಲ್ಲೇ 2-3 ಬೋರ್ವೆಲ್ ಹಾಕಿಕೊಟ್ಟಿದ್ದಾರೆ. ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಜನರಿಗೆ ಕಷ್ಟ ಏನು ನೀಗಿಸ್ಬೇಕು ಅನ್ನೋದು ನಮ್ಮ ಶಾಸಕರ ಮೊದಲನೇ ಭಾಗದಲ್ಲಿ ಈಗಾಗಲೇ ಈ ರಸ್ತೆಯಲ್ಲೇ 3 ಬೋರ್ವೆಲ್ ಹಾಕಿದ್ದಾರೆ. 1 ತಿಂಗಳೊಳಗಡೆ 2 ತಿಂಗಳೊಳಗಡೆ 3 ಬೋರ್ವೆಲ್ ಹಾಕಿದ್ದಾರೆ. ಇನ್ಮೇಲೆ ನಿಮಗೆ ನೀರು ಸಮಸ್ಯೆ ಇರೋದಿಲ್ಲ. ಯಾಕಂದರೆ ನುಡಿದಂತೆ ನಡೆದಿದ್ದಾರೆ ಜಾರ್ಜ್ ಸಾಹೇಬರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನೀವು ನೀರು ನಿಮ್ಮೆಲ್ರಿಗೂ ಬರಬೇಕಾದ್ರೆ ಒಂದು ಕೆಲಸ ಮಾಡಬೇಕು. ನೀವು ಯಾರು ಮೋಟ್ರ್ ಹಾಕಿ ನೀರು ಎಳಿಬಾರ್ದು. ಕಾವೇರಿ ವಾಟ್ರು ಇಲ್ಲಿ ಸಮಸ್ಯೆ ಆಗಿರೋದೇ ಮೋಟ್ರ್ ಹಾಕಿ ನೀರು ಎಳೆಯೋದ್ರಿಂದ. ಇಲ್ಲಾಂದರೆ ಎಲ್ಲರಿಗೂ ಅವ್ರು ಕರೆಕ್ಟಾಗಿ ಮೀಟ್ರ್ ವೈಸ್ನಲ್ಲಿ ಎಲ್ಲರ ಮನೆಗೂ ಕರೆಕ್ಟಾಗಿ ಬಿಡ್ತಾರೆ. ಈಗೇನು ಮಾಡ್ತಾರೆ, ನಿಮ್ಮ ಮನೆಗೆ ನೀರು ಬರೋ ಪಕ್ಕದ ಮನೆಯವ್ರು ಏನು ಮಾಡ್ತಾರೆ, ದೊಡ್ಡ ಮೋಟ್ರ್ ಹಾಕಿ ನೀರು ಎಳೆದ್ರೆ ನೀರು ಬರೋದಿಲ್ಲ. ಅದೇ ಥರ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಬೋರ್ವೆಲ್ ವಾಟ್ರಿಗೂ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿರಬೇಕು. ಯಾರಾದರೂ ಮೋಟ್ರ್ ಹಾಕಿದ್ರೆ ನೋಡಿ, ಇವಾಗಲೇ ಹೇಳಿದ್ರು ರಾಜಾ ಸಾರು, ಸಿದ್ದು ಸಾರು, ಇವ್ರ ಹತ್ರ ಹೋಗಿ ದೂರ ಹೇಳಬೇಕು. ಆತ್ಮೀಯ ಸಾಹೇಬರಿಗೆ ಗೋಪಾಲ್ ಅವರಿದ್ದಾರೆ, ನಮ್ಮ ಸಿದ್ದು ಪ್ರೆಸಿಡೆಂಟು ಮತ್ತು ರಾಜ ಅವ್ರ ಪ್ರೆಸಿಡೆಂಟು. ಈ ಭಾಗದಲ್ಲಿ ಇಬ್ಬರು ಅಣ್ಣ ತಂದಿರ ಥರ ಇದ್ದಾರೆ. ಈಗ ಪ್ರತಿಯೊಬ್ಬರ ಮನೆಗೆ ನೀರು ಬರಬೇಕು, ಪ್ರತಿಯೊಬ್ಬರ ಮನೆಯಲ್ಲಿ ಕಸ ಎತ್ತಬೇಕು, ಪ್ರತಿಯೊಂದು ಕಂಬದಲ್ಲಿ ಲೈಟ್ ಉರಿಬೇಕು. ಆಗಲಿಲ್ಲ ಅಂದರೆ ನೀವು ಬಂದು ಇವ್ರು ದೂರು ಕೊಡಬೇಕು. ನೀರು ಮಾತ್ರ ಬಳಕೆ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಮ್ಮ ಮನೆ ಚೆನ್ನಾಗಿರಲಿ, ನನ್ನ ಮಕ್ಕಳು ಹೆಂಡತಿ ಗಂಡ ಚೆನ್ನಾಗಿರಲಿ ಅಂತ ಯಾರು ಬಯಸಬೇಡಿ. ಪ್ರಪಂಚ ಚೆನ್ನಾಗಿರಲಿ ಅಂತ ಬಯಸಿ. ಕೊರೋನಾದಲ್ಲಿ ನೋಡಿದ್ದೀರಾ, ಎಲ್ಲರಿಗೂ ಒಂದೇ ಇಂಜೆಕ್ಷನ್, ಎಲ್ಲರಿಗೂ ಒಂದೇ ಊಟ. ಆ ಥರ ನೀವೆಲ್ಲ ಒಗ್ಗಟ್ಟಾಗಿದ್ದು ಮಾಡಬೇಕು. ಜೊತೆಗೆ ನಮ್ಮ ಸುರೇಶ್ ಅವರಿದ್ದಾರೆ, ಹಾಸ್ಪಿಟ್ಲ್ ಮಾಡ್ತಾಯಿದ್ದಾರೆ. ಇಲ್ಲಿ ಹೌಸಿಂಗ್ ಬೋರ್ಡ್ನೆಲ್ಲ ಹೊಡೆದಾಕಿ ಮನೆಗಳು ಕಟ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಇವ್ರ ಹತ್ರ ಬೇಡ್ಕೊಳ್ಳೋದು,
ಬಾನ್ಚೋಡಿ ಕೆರೆಯನ್ನು ಕೆರೆಯಾಗಿ ಉಳಿಸ್ಬೇಕು ನಾವು. ಬಾನ್ಚೋಡಿ ಕೆರೆನ ಕೆರೆಯಾಗಿ ಉಳಿಸಿದ್ರೆ ಈ ಭಾಗದಲ್ಲಿ ಬೋರ್ವೆಲ್ ನೀರು ಬರ್ತದೆ. ಆದ್ರಿಂದ ನಾವು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಸಾಹೇಬ್ರಿಗೆ ಹೇಳಿ. ನಮಗೆ ಆದ್ರಿಂದ ಬಾನ್ಚೋಡಿ ಕೆರೆಯಾಗಿದ್ದರೆ ಗಣೇಶನ್ ಬಿಡ್ಬೋದು, ವಾಕಿಂಗ್ ಟ್ರ್ಯಾಕ್ ಮಾಡ್ಬೋದು, ಪರಿಸರ ಬೋರ್ವೆಲ್ಗಳಲ್ಲಿ ನೀರು ಬರ್ತದೆ. ಅದಕ್ಕೆ ನಿಮ್ಮ ಸಹಕಾರ ಎಲ್ಲ ಬರಲಿ. ನಾನು ಅಮರ್ ಸರ್ ಕೇಳೋದು, ರಾಜ ಅವ್ರಿಗೆಲ್ಲ, ಭಾಸ್ಕರ್ ಅವ್ರಿಗೆಲ್ಲ ಇವ್ರಿಗೆ ದಯವಿಟ್ಟು ನೆಕ್ಸ್ಟ್ ನಮ್ಮದು ಕೆಲಸ ಬಂದು ಬಾನ್ಚೋಡಿ ಕೆರೆನ ಉಳಿಸೋದು. ಆಯ್ತಾಯ್ತು. ಜಯಲಕ್ಷ್ಮಿ ಸ್ಕೂಲ್ ಹತ್ರ ಇಲ್ಲೂ ಅದೇ ಥರ ಉಕ್ಕಿ ಹರಿಲಿ, ನಿಮಗೆಲ್ಲ ಒಳ್ಳೆ ನೀರು ಬರಲಿ.